ನಮಸ್ಕಾರ. ಬೆಂಗಳೂರಿನ ಡಮ್ಲೂರಿನಲ್ಲಿರುವಂತಹ ಒಂದು ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರಲ್ಲಿ ಇದೇ ಬರುವ ಏಪ್ರಿಲ್ 28ರಂದು ಉಮರ್ ಖಾಲಿದ್ ಇವನ ಹೆಸರಿನಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಅವನ ವೈಭವೀಕರಣ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಉಮರ್ ಖಾಲಿದ್ ಯಾರು? ಈ ಉಮರ್ ಖಾಲಿದ್ 2020ರ ದೆಹಲಿಯಲ್ಲಿ ದಂಗೆ ಆದಾಗ ಸರಿಸುಮಾರು 56 ಜನ ಅಮಾಯಕರು ಹಿಂದೂಗಳು ಸೇರಿ ಪೊಲೀಸ್ ಅಧಿಕಾರಿಗಳು ಬಲಿಯಾಗಿದ್ದರು. ಈ ಒಂದು ದೇಶದ್ರೋಹದ, ದೇಶ ವಿರೋಧಿ, ಅದೇ ರೀತಿಯಲ್ಲಿ ಸಮಾಜಘಾತುಕ ಚಟುವಟಿಕೆಯ ದಂಗೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಕಳೆದ 6 ವರ್ಷಗಳಿಂದ ದೆಹಲಿಯ ಜೈಲಿನಲ್ಲಿದ್ದಾನೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಲವು ಬಾರಿ ಇವರ ಬೇಲ್ಗಳನ್ನು ರಿಜೆಕ್ಟ್ ಮಾಡಿದೆ. ಇವನ ಮೇಲೆ ದೇಶದ್ರೋಹದ ಆರೋಪ ಇದೆ, ದೇಶವನ್ನು ತುಂಡು ಮಾಡುವಂಥ ಆರೋಪ ಇದೆ, ಹಿಂದೂಗಳ ವಿರುದ್ಧ ದ್ವೇಷ ಭಾಷಣ ಮಾಡುವಂಥ ಮತ್ತು ಮುಸಲ್ಮಾನರನ್ನು ಉತ್ತೇಜಿಸುವಂತಹ ಇಂಥ ಅನೇಕ ಗಂಭೀರವಾದಂತಹ UAPA ಅನ್ಲಾಫುಲ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತಹ ಒಂದು ಭಯೋತ್ಪಾದಕರಿಗೆ ಹಾಕುವಂಥ ಇಂಥ ಒಂದು ಆ್ಯಕ್ಟ್ಗಳಿದೆ. ಇಂಥವನ ಒಬ್ಬ ಭಯೋತ್ಪಾದಕನ ವೈಭವೀಕರಣ ಮಾಡುವಂಥ ಕಾರ್ಯಕ್ರಮವನ್ನು ಬೆಂಗಳೂರಿನ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ? ಇದನ್ನು ನಾವು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ, ಹಿಂದೂ ಜನಜಾಗೃತಿ ಸಮಿತಿ, ಶ್ರೀರಾಮ್ ಸೇನೆ ಎಲ್ಲ ಸಂಘಟನೆಗಳು ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಂದಿರಾನಗರ ಪೊಲೀಸ್ ಠಾಣೆಗೆ ಮನವಿಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಆಗಬಾರ್ದು, ಈ ಕಾರ್ಯಕ್ರಮ ರದ್ದಾಗಬೇಕು ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಹೇಳುವ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ದೇಶ ವಿರೋಧಿ ಚಟುವಟಿಕೆಯಲ್ಲಿ ದೇಶದ ವಿರುದ್ಧ, ಹಿಂದೂಗಳ ವಿರುದ್ಧ ಹೇಳಿಕೆಯನ್ನು ಕೊಡುವಂತಹ ಅನೇಕ ಕಲಾವಿದರು ಬರ್ತಾ ಇದ್ದಾರೆ. ಇದರಲ್ಲಿ ಒಂದು ಪ್ರಕಾಶ್ ರಾಜ್ ಅಂತೇಳಿ, ಪ್ರಕಾಶ್ ರಾಜ್ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಪ್ರಭು ಶ್ರೀರಾಮನ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತನಾಡಿ ಹಿಂದೂ ಧರ್ಮದ ಅಪಮಾನವನ್ನು ಮಾಡಿದ. ತನ್ನ ತಾಯಿ ತೀರ್ಕೊಂಡಿದ್ದಾಗ ಕ್ರೈಸ್ತ ಪದ್ಧತಿಯಂತೆ ಅದನ್ನು ಆಚರಣೆಯನ್ನು ಮಾಡ್ತಾರೆ. ಆದರೆ ಹಿಂದೂ ಧರ್ಮದ ವಿಷಯದಲ್ಲಿ ನಿರಂತರವಾಗಿ ಹಿಂದೂ ವಿರೋಧಿ ಶ್ರೀರಾಮನ ಬಗ್ಗೆ ಹೇಳಿಕೆಯನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ರಾಮಚಂದ್ರ ಗುಹಾ ಅಂತೇಳಿ ಇವನು ಒಬ್ಬ ಎಡಪಂಥೀಯ ವಿಚಾರ ಸರಣಿಯ ಒಬ್ಬ ಸೋ ಕಾಲ್ಡ್ ಇತಿಹಾಸಕಾರ. ದೇಶದ ಇತಿಹಾಸವನ್ನು ವಿಕೃತೀಕರಣ ಮಾಡಿ ಮುಸಲ್ಮಾನರ ವೈಭವೀಕರಣ ಮಾಡಿದಂಥ ಒಬ್ಬ ಇತಿಹಾಸಕಾರ. ಅದೇ ರೀತಿಯಲ್ಲಿ ಅನೇಕ ಲೆಫ್ಟಿಸ್ಟ್ ಸೋ ಕಾಲ್ಡ್ ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಸ್ಟ್ ಇರ್ಬೋದು, LGBT ಇಂಥ ಒಂದು ಇವರ ಹಕ್ಕಿಗಾಗಿ ಹೋರಾಟ ಮಾಡುವಂಥದ್ದು. ನಿರಂತರವಾಗಿ ಹಿಂದೂ ಧರ್ಮ ರಾಷ್ಟ್ರದ ವಿರೋಧಿ ಕೆಲಸವನ್ನು ಮಾಡುವವರು ಇದರಲ್ಲಿ ಬರ್ತಾ ಇದ್ದಾರೆ. ಇದು ಅತ್ಯಂತ ಗಂಭೀರವಾಗಿದೆ. ದೇಶದ ನ್ಯಾಯಾಲಯದಲ್ಲಿ ಬಂಧನವಾಗಿರುವಂಥ ಒಬ್ಬ ಭಯೋತ್ಪಾದಕನ ವೈಭವೀಕರಣ ಮಾಡುವಂಥದ್ದು ದೇಶದ್ರೋಹದ ಅಪರಾಧ ಇದೆ. ಹಾಗಾಗಿ ಪೊಲೀಸರು, ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಿದ್ದೇವೆ. ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮ ನಡೀಬಾರ್ದು, ಈ ಕಾರ್ಯಕ್ರಮ ರದ್ದು ಮಾಡಬೇಕು, ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಹೇಳುವ ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ.